ಅಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಕನಿಷ್ಠ ನಾವು ನಡೆದು ಬಂದ ದಾರಿ ಹೆಂಗಿದೆ ಎಂಬುವ ಸಿಂಹಾವಲೋಕನ ಮತ್ತು ನಮ್ಮ ಈ ವ್ಯವಸ್ಥೆಯಲ್ಲಿ ನಮ್ಮ ಪಾತ್ರ ಏನಿದೆ ಅನ್ನುವಂಥ ಆತ್ಮಾವಲೋಕನ ಮಾಡುವಂಥ ಕೆಲಸವನ್ನು ತಾವು ಮಾಡಿದ್ದೀರಿ. ತಮಗೆ ಮೊದಲು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಎಲ್ಲಾದರೂ ಒಂದು ಕಡೆ ಪ್ರಾರಂಭ ಆಗ್ತದೆ. ಪ್ರಾರಂಭ ಆಗುವಾಗ ಸಿನಿಗ್ತನ ಇದ್ದೇ ಇರ್ತದೆ. ಆದರೆ ಒಂದು ಸತಿ ಈ ವಿಚಾರಗಳು ಸಾರ್ವತ್ರಿಕವಾಗಿ ಚರ್ಚೆ ಆಗೋಂಥ ಸಂದರ್ಭದಲ್ಲಿ ಒಂದು ಅಭಿಪ್ರಾಯ ಮೂಡ್ತದೆ. ಆ ಅಭಿಪ್ರಾಯವೇ ಬದಲಾವಣೆಗೆ ಕಾರಣ ಆಗ್ತದೆ. ಹೀಗಾಗಿ ಇದೊಂದು ಬಹಳ ಉತ್ತಮವಾದಂಥ ಆರಂಭವನ್ನು ಪ್ರಜಾಪ್ರಭುತ್ವದ ಆರೋಗ್ಯಕರ ಬೆಳವಣಿಗೆಗೆ ಅಸಾಧ್ಯವಾಗಿರುವಂಥ ವಿಚಾರವನ್ನು ನಮ್ಮೆಲ್ಲರಿಗೂ ವಿಚಾರ ಮಾಡೋಕ್ಕೆ ಹಚ್ಚಿರುವಂಥ ಶ್ರೇಯಸ್ಸು ತಮಗೆ ಸೇರ್ತದೆ. ತಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಡೀಲೇಬೇಕು, ಆಯ್ಕೆ ಆಗಲೇಬೇಕು. ಈಗ ನಮ್ಮ ದೇಶ ಅದರ ಇತಿಹಾಸವನ್ನು ತೆಗೆದು ನೋಡಿದಾಗ ಒಂದು ಕಡೆ ರಾಜಸತ್ವ ಇದ್ದಂಥ ಕಾಲ, ಪ್ರಕ್ರಿಯೆಯ ಆಡಳಿತ ಮಾಡಿರುವಂಥ ಕಾಲ, ಹಲವಾರು ದಾಳಿಗಳಿಗೆ ಒಳಪಟ್ಟಂಥ ಒಂದು ಪರಿಸ್ಥಿತಿ ಮತ್ತು ವಿವಿಧ ಭಾಷೆ ಸಂಸ್ಕೃತಿಯಲ್ಲಿರುವಂಥ ಇದರಲ್ಲಿ ಒಂದು ಪರ್ಫೆಕ್ಟ್ ಡೆಮಾಕ್ರೆಟಿಕ್ ಸೊಸೈಟಿ ನಾವು ಅಪೇಕ್ಷೆ ಮಾಡೋದು ಕಷ್ಟ. ಯಾಕಂದರೆ ದಿ ಜೆನೆಸಿಸ್ ಆಫ್ ಅವರ್ ಸೋಷಿಯಲ್ ಫ್ಯಾಬ್ರಿಕ್ itself is of different colors. ಹೀಗಾಗಿ ಹಲವಾರು ನಿರ್ಧಾರಗಳು, ಹಲವಾರು ಚಿಂತನೆಗಳು ನಾವು ಯಾವ ಮೂಲದಿಂದ ಬಂದಿದ್ದೇವೆ ಅದರ ಇನ್ಫ್ಲೂಯೆನ್ಸು ಬಹಳ ವರ್ಷ ಇರ್ತದೆ. ಎರಡನೇದಾಗಿ ಒಂದು ದೇಶದ ಒಂದು ಕಲ್ಪನೆ ಒಂದೊಂದು ರೀತಿಯಲ್ಲಿ ಒಬ್ಬರಿಗಿರ್ತದೆ. ಉದಾಹರಣೆಗೆ ತಮಿಳುನಾಡಿನ ದೃಷ್ಟಿಕೋನದಲ್ಲಿ ನಿಂತು ಭಾರತ ದೇಶವನ್ನು ನೋಡಿದಾಗ ಆ ಭಾರತ ದೇಶದ ಒಂದು ಕಲ್ಪನೆ ಬೇರೆಯೇ ಇದೆ. ಮೇನ್ ಸ್ಟ್ರೀಮ್ ಚಿಂತನೆಗೂ ಅವರ ಚಿಂತನೆಗೂ ಭಾಳಷ್ಟು ವ್ಯತ್ಯಾಸಗಳಿವೆ. ಅವರ ಜೀವನ ಶೈಲಿ, ಅವರ ಭಾಷೆ, ಅವರ ಒಂದು ರಾಜ್ಯದ ಬಗ್ಗೆ ಇರುವಂಥ ಕಲ್ಪನೆ ಟೋಟ್ಲಿ ಡಿಫ್ರೆಂಟ್. ಅದೇ ರೀತಿ ಫಾರೆಸ್ಟ್ ರಾಜ್ಯಗಳು ಕೂಡ ಆ ಸಂಸ್ಕೃತಿ, ಆ ಚಿಂತನೆ ನಮ್ಮ ಮೇನ್ ಸ್ಟ್ರೀಮ್ ಇನ್ನೂ ಹೊಂದ್ಕೊಂಡಿಲ್ಲ. ಟ್ರೈಬಲ್ಸು, ನೀವು ಟ್ರೈಬಲ್ಸ್ಗೇನು ಡೆಮೋಕ್ರಸಿಯನ್ನು ನಾವು ಮಾತಾಡೋಕ್ಕೆ ಸಾಧ್ಯ, ಬಟ್ ದೇ ಆರ್ ಆಲ್ಸೋ ದೇರ್ ಪಾರ್ಟ್ ಆಫ್ ಅವರ್. ಅದೇ ರೀತಿ ಇವತ್ತು ನಾವು ಜಮ್ಮು ಕಾಶ್ಮೀರ ಇರ್ಬೋದು, ಪಂಜಾಬ್ ಇರ್ಬೋದು, ಪಂಜಾಬದ ಟೋಟಲ್ ಸೋಷೋ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಫ್ಯಾಬ್ರಿಕ್ ಇಸ್ ಟೋಟ್ಲಿ ಡಿಫ್ರೆಂಟ್. ಅದನ್ನು ನಾವು ಅಲ್ಲಿ ಹತ್ತಿರ ಹೋಗಿ ನೋಡಿದಾಗಲೇ ಗೊತ್ತಾಗ್ತದೆ. ಹೀಗಿರುವಾಗ ನಮ್ಮ ಪ್ರಜಾಪ್ರಭುತ್ವ ಇವತ್ತು 75 ವರ್ಷ ಯಶಸ್ವಿಯಾಗಿ ನಾವು ನಡೆಸಿರುವಂಥದ್ದು ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರು ಹೇಳಿದಂತೆ ಅಂತರ್ಗತವಾದಂಥ ಒಂದು ಶಕ್ತಿ ನಮ್ಮ ದೇಶದ ಜನರಲ್ಲಿದೆ. ನಮ್ಮ ಅಕ್ಕಪಕ್ಕದ ದೇಶಗಳನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ ಪ್ರಜಾಪ್ರಭುತ್ವ ಹಲವಾರು ಬಾರಿ ಕುಸ್ತಿ ಬಿದ್ದಿರೋದನ್ನು ನಾವು ನೋಡ್ತೇವೆ. ಈ ರೀತಿ ವೈವಿಧ್ಯಮಯ ಇಲ್ಲದಿದ್ದರೂ ಕೂಡ, ಒಂದೇ ರೀತಿಯ ಸಾಮ್ಯ ಇದ್ದರೂ ಕೂಡ, ಭಾಷೆ, ಸಂಸ್ಕೃತಿ, ಧರ್ಮ ಇದ್ದರೂ ಕೂಡ ಅವೆಲ್ಲವೂ ಕೂಡ ಪ್ರಜಾಪ್ರಭುತ್ವ ಕುಸ್ತಿದ್ದಾವೆ. ಮತ್ತು ನಮ್ಮದು ರಿಪ್ರೆಸೆಂಟೇಟಿವ್ ಡೆಮಾಕ್ರಸಿ ಇದೆ. ಕೆಲವು ದೇಶಗಳಲ್ಲಿ ಡೈರೆಕ್ಟಾಗಿ
ಮತವನ್ನು ಹಾಕಿ ಆಯ್ಕೆ ಮಾಡುವಂಥ ವ್ಯವಸ್ಥೆ ಇದೆ. ಹೀಗಿರುವಾಗಲೂ ಕೂಡ ನಮ್ಮ ದೇಶದ ಪ್ರಜಾಪ್ರಭುತ್ವ ಎಷ್ಟೇ ಕಷ್ಟ ಆಗಲಿ, ನಷ್ಟ ಆಗಲಿ, ಪರೀಕ್ಷೆ ಆಗಲಿ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರುವಂಥ ಸವಾಲಾಗಲಿ ಇದ್ದಾಗಲೂ ಕೂಡ ನಾವು ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸಿದ್ದೇವೆ. ಇದಕ್ಕೇನು ಸಾಕ್ಷಿ ಅಂತಂದರೆ, ಒಂದು ಸಣ್ಣ ಯಾವುದೇ ರೀತಿಯ ವ್ಯತ್ಯಾಸ ಆಗದೆ ಸತ್ತ ಬದಲಾವಣೆ ಆಗ್ತದೆ, ಗೌರ್ಮೆಂಟ್ ಬದಲಾವಣೆ ಆಗ್ತದೆ. ಚುನಾವಣೆಯ ನಂತರ ಭಾಳ ಸುಲಭವಾಗಿ ಸರ್ಕಾರ ಬದಲಾವಣೆ ಆಗುತ್ತೆ. ರಾಷ್ಟ್ರ ಮಟ್ಟದಲ್ಲಾಗುತ್ತೆ, ರಾಜ್ಯ ಮಟ್ಟದಲ್ಲಾಗುತ್ತೆ. ಟ್ರಾನ್ಸ್ಫರ್ ಆಫ್ ಪವರ್ ಭಾಳ ಸ್ಮೂತಾಗಿ ಆಗ್ತದೆ. ಬೇರೆ ದೇಶದಲ್ಲಿ ಅಷ್ಟು ಸುಲಭವಾಗಿ ಆಗಲ್ಲ. ಅಮೇರಿಕ ಅಂತ ದೇಶದಲ್ಲಿ 100% ವಿದ್ಯಾವಂತರು ಇರುವಂಥ ದೇಶದಲ್ಲಿ, ಆರ್ಥಿಕವಾಗಿ ಭಾಳ ಮುಂದುವರೆದಂಥ ದೇಶದಲ್ಲಿ ಈ ಬಾರಿ ನಾವು ಪ್ರೆಸಿಡೆಂಟ್ ಎಲೆಕ್ಷನ್ನಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಟ್ರಾನ್ಸ್ಫರ್ ಆಫ್ ಪವರಲ್ಲಿ ಎಷ್ಟು ಕಷ್ಟ ಆಯಿತು. ಆದರೆ ಇವತ್ತು ನಮ್ಮ ದೇಶದಲ್ಲಿ ಎಷ್ಟೇ ತೀವ್ರವಾಗಿ ವಿರೋಧ ಸೆಣಸಾಡಿದರೂ ಕೂಡ ಟ್ರಾನ್ಸ್ಫರ್ ಆಫ್ ಪವರ್ ಭಾಳ ಗ್ರೇಸ್ಫುಲಿ ಆಗ್ತದೆ. ಜನನೂ ಒಪ್ಕೊಳ್ತಾರೆ, ರಾಜಕೀಯ ಪಕ್ಷಗಳು ಕೂಡ ಒಪ್ಕೊಳ್ತಾರೆ. ಇದು ನಮ್ಮ ದೇಶದ ಪ್ರಜಾಪ್ರಭುತ್ವದ ಅಂತರ್ಗತವಾಗಿರುವಂಥ ಒಂದು ಶಕ್ತಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾವು ಪ್ರಜಾಪ್ರಭುತ್ವ ಚುನಾವಣೆ ಬಗ್ಗೆ ಮಾತಾಡ್ತೀವಿ. ಪ್ರಜಾಪ್ರಭುತ್ವ ಗಟ್ಟಿದ್ದರಿಂದ ತಾನೇ ನಾವು ಚುನಾವಣೆ ಬಗ್ಗೆ ಮಾತಾಡೋದು. ಚುನಾವಣೆ ಕೆಟ್ಟು ಹೋಗಿದೆ, ಸುಧಾರಣೆ ಮಾಡಬೇಕು ಅಂತ ಮಾತಾಡ್ತಾ ಇದ್ವಿ. ಆದ್ದರಿಂದ ನಾವು ಹತಾಶರಾಗುವಂಥ ಅವಶ್ಯಕತೆ ಇಲ್ಲ. ನಾವು ಆಶಾದಾಯಕವಾಗಿರಬೇಕು. ಖಂಡಿತ ಬದಲಾವಣೆ ಆಗ್ತದೆ. ಇದು ಯಾವುದೂ ಕೂಡ ಸ್ಥಿತಿ ಸ್ಥಿರವಾಗಿರೋದಿಲ್ಲ. ಸಮಾಜದಲ್ಲಿ ಪ್ರಾಮಾಣಿಕತೆ, ಅಪ್ರಾಮಾಣಿಕತೆ ಆದಿ ಬುನಾದಿಯಿಂದ ಇದೆ. ಅವತ್ತಿನ ಪ್ರಾಮಾಣಿಕತೆ ತೂಕ ಹೆಚ್ಚಿರ್ಬೋದು, ಅಪ್ರಾಮಾಣಿಕತೆ ಕಡಿಮೆ ಇರ್ಬೋದು, ಅಥವಾ ಭಾಳ ಜನಕ್ಕೆ ಅದು ಯಾವುದೇ ರೀತಿಯ ತೊಂದರೆ ಕೊಡದಿರುವಂಥ ಅಪ್ರಾಮಾಣಿಕತೆ ಇರ್ಬೋದು. ಯಾಕೆ ಹಿಂಗಿದೆ ಅಂತಂದರೆ ಮನುಷ್ಯನ ಗುಣದಲ್ಲಿ ಹಂಗಿದೆ. ಹೀಗಾಗಿ ಡೋಂಟ್ ಎಕ್ಸ್ಪೆಕ್ಟ್ 100% ಪರ್ಫೆಕ್ಟ್ ಸೊಸೈಟಿ, ದೇರ್ಫೋರ್ 100% ಡೆಮಾಕ್ರಸಿ, ದೇರ್ಫೋರ್ 100% ವಿದೌಟ್ ಜೀರೋ ಮಾಲ್ ಪ್ರಾಕ್ಟೀಸ್ ಎಲೆಕ್ಷನ್. ಆದರೆ ಹಿಂಗಂತ ಏನು ಬೇಕಾದೇ ಮಾಡೋಕ್ಕೆ ಬಿಡೋದಲ್ಲ. ಕನಿಷ್ಠ ಪ್ರಾಮಾಣಿಕತೆ, ಕನಿಷ್ಠ ಒಂದು ವ್ಯವಸ್ಥೆ, ಎಲ್ಲರೂ ಮುಕ್ತವಾಗಿ ಆಸೆ ಆಮಿಷಕ್ಕೆ ಒಳಗಾಗದಂತೆ ಚುನಾವಣೆಯನ್ನು ಮಾಡಬಹುದು. ಹಿಂದೆಲ್ಲ ಕೂಡ ಆಗಿದೆ. ಇತ್ತೀಚಿನ ದಿನಗಳು ನಾವು ಹೇಳ್ತೀವಿ ಹೆಂಗೆ ಬದಲಾವಣೆ ಆಗಿದೆ, ಅದಕ್ಕೆಲ್ಲ ಕಾರಣ ಇದೆ. ನನ್ನ ಪ್ರಕಾರ, ನನಗೆ ನಿಮ್ಮಷ್ಟು ಅನುಭವ ಇಲ್ಲ, ಆದರೆ ಒಂದು ರೀತಿಯಲ್ಲಿ ಪೊಲಿಟಿಕ್ಸಿನ ವಿದ್ಯಾರ್ಥಿಯಾಗಿ ನಾನು ನೋಡಿದ್ದೀನಿ. ಕೆಲವು ಸನ್ನಿವೇಶಗಳು ನಮ್ಮ ಪ್ರಜಾಪ್ರಭುತ್ವ ದಿಕ್ಕನ್ನು ಬದಲಾವಣೆ ಮಾಡಿದ್ದಾವೆ. ಕೆಲವು ವ್ಯಕ್ತಿಗಳು ಪ್ರಜಾಪ್ರಭುತ್ವ ದಿಕ್ಕನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ಆದರೆ ಪ್ರಜಾಪ್ರಭುತ್ವ ತಿರುಗಿ ಅದು ತನ್ನ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿ ತನ್ನ ಸ್ಥಾನವನ್ನು ಭದ್ರ ಮಾಡಿಕೊಂಡಾಗ ಆ ವ್ಯಕ್ತಿಗಳು ಕೂಡ ತಲೆಬಾಗುವಂಥ ಪರಿಸ್ಥಿತಿ ಕೂಡ ನಾವು ನೋಡಿದ್ದೀವಿ. ಕೆಲವು ವ್ಯಕ್ತಿಗಳು ಅಧಿಕಾರಕ್ಕೆ ಬಂದಾಗ, ಅಧಿಕಾರಕ್ಕೆ ಬರುವಂಥದ್ದು ಒಂದು ಭಾಗ, ಅಧಿಕಾರ ಉಳಿಸ್ಕೊಳ್ಳೋದು ಇನ್ನೊಂದು ಭಾಗ. ಅಧಿಕಾರಕ್ಕೆ ಉಳಿಸ್ಕೊಳ್ಳೋ ಸಲುವಾಗಿ ಎಷ್ಟರ ಮಟ್ಟಿಗೆ ಕಾಂಪ್ರಮೈಸ್ ಆಗಿದ್ದಾರೆ. ಆ ಒಂದು ಕಾಂಪ್ರಮೈಸ್ನಲ್ಲಿ ತಾವು ಅಷ್ಟೇ ಕಾಂಪ್ರಮೈಸ್ ಅಲ್ಲ, ಇಡೀ ವ್ಯವಸ್ಥೆನ ಕಾಂಪ್ರಮೈಸ್ ಮಾಡಿದ್ದಾರೆ. ನನಗೆ ಗೊತ್ತಿದೆ, ಮೊದಲು ಶಾಸಕರಿಗೆ ಸವಲತ್ತು ಅಂದ್ರೇನು, ಬಸ್ಸಲ್ಲಿ ಫ್ರೀ ಸೀಟು, ಇಲ್ಲಿ ಲೆಜಿಸ್ಲೇಚರ್ ಹೋಮ್, ಒಂದು ಸಣ್ಣ ಬತ್ತೆ, ಇಷ್ಟು ಬಿಟ್ಟರೆ ಏನಿರಲಿ. ಲೆಜಿಸ್ಲೇಚರ್ ರೂಮಲ್ಲಿ ಒಂದು ರೂಮಲ್ಲಿ ಇಬ್ಬಿಬ್ಬರು ಇರ್ತೀವಿ.
ಅಂಥ ಸಂದರ್ಭದಲ್ಲಿ ಮುಂದೆ ಹೋಗಿ ಅದು ಬದಲಾವಣೆ ಆಯಿತು. ಅನ್ಅಫಿಷಿಯಲಿ ಶಾಸಕರಿಗೆ ತಿಂಗಳು ಸ್ಯಾಲ್ರಿ ಥರ ಕೊಡುವಂಥ ವ್ಯವಸ್ಥೆ ಬಂತು. ಅದಕ್ಕೆ ಯಾವುದು ಪ್ರಜಾಪ್ರಭುತ್ವ ಕಾರಣ ಅಲ್ಲ, ಯಾವುದೋ ರೂಲ್ಸ್ ಏನೋ ಕಾರಣ ಅಲ್ಲ. ಅದೇ ಇದೆ ಯಾವುದೂ ಅಲ್ಲ. ಅವತ್ತಿನ ಬಹುತೇಕವಾಗಿ ಅದು ಪರಿಸ್ಥಿತಿಯಿಂದ ಕೆಲವರು ಅದಕ್ಕೆ ರಿಯಾಕ್ಷನ್ ಆಗಿ ಹಂಗೆ ಮಾಡಿರ್ಬೋದು. ನಾನು ಸರಿ ತಪ್ಪು ಅಂತ ಪ್ರಶ್ನೆ ಇಲ್ಲ. ದಿ ಇನ್ಸ್ಟಿಂಕ್ಟ್ ಆಫ್ ಸರ್ವೈವಲ್ ಈಸ್ ವೆರಿ ಹ್ಯೂಮನ್ ಕ್ಯಾರೆಕ್ಟರ್. ಹೀಗಾಗಿ ಅವತ್ತಿನ ಮಟ್ಟಿಗೆ ಅದು ಬಹಳ ದೊಡ್ಡ ವಿಚಾರವಾಗಿ ಕೂಡ ಚರ್ಚೆ ಆಗಿದೆ. ಆದರೆ ಇವತ್ತು ಅದು ಚರ್ಚೆಗೆ ಆಗುವಂಥ ವಸ್ತುನೇ ಅಲ್ಲ. ಇನ್ನು ನಾವು ನೋಡಿದ್ದೀವಿ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇಷ್ಟೆಲ್ಲ ನಾವು ಮಾತಾಡ್ತೀವಿ. ಕಾನ್ಸ್ಟಿಟ್ಯೂಷನನ್ನು ಕಾಂಪ್ರಮೈಸ್ ಮಾಡಿರುವಂಥ ಹಲವಾರು ಉದಾಹರಣೆಗಳು ನಾವು ನೋಡ್ತೀವಿ. ಮತ್ತು ಕೆಲವು ಜುಡಿಷಿಯಲ್ ಜಜ್ಮೆಂಟ್ಸು ಕೂಡ ಪ್ರಜಾಪ್ರಭುತ್ವದ ಡೈರೆಕ್ಷನನ್ನು ಬದಲಾವಣೆ ಮಾಡಿರುವಂಥದ್ದು ಕೂಡ ಇದೆ. ಭಾಳ ಪಾಸಿಟಿವ್ ಆಗಿಯೂ ಕೆಲವು ಇದ್ದಾವೆ, ಕೆಲವು ನೆಗೆಟಿವ್ ಕೂಡ ಇದ್ದಾವೆ. ನಮ್ಗೆ ಗೊತ್ತಾಗ್ತದೆ ಜುಡಿಷಿಯಲ್ ಸ್ಕ್ರೂಟಿನಿ ಈ ಕಾನೂನನ್ನು ನಾವು ಮಾಡಿದಾಗ ಜುಡಿಷಿಯಲ್ ಸ್ಕ್ರೂಟಿನಿಗೆ ಹೋಗ್ತದೆ ಅಂತ ನಮ್ಗೆ ಗೊತ್ತಾಗ್ತದೆ. ನಾನು ಲಾ ಮಿನಿಸ್ಟ್ರಿಗೆ ಹೈಕೋರ್ಟ್ಗೆ ಹೋದಾಗ ನಾನೊಂದು ಮಾತನ್ನು ಹೇಳಿದ್ದೆ, ಈ ಕೆಂಪ್ ಬಿಲ್ಡಿಂಗ್ನಿಂದ ನೀವು ಈ ಕಲ್ಲಿನ ಬಿಲ್ಡಿಂಗನ್ನು ಯಾವ ರೀತಿ ನೋಡ್ತೀರಿ ಅಂತ ನನಗೆ ಗೊತ್ತಿದೆ. ನಾವು ಆ ಕಲ್ಲಿನ ಬಿಲ್ಡಿಂಗ್ನಲ್ಲಿ ಕೂತು ಕೆಲಸ ಮಾಡುವಾಗ ಮತ್ತೆ ನಾವು ಮಾಡಿರುವಂಥ ನಿರ್ಣಯಗಳು ಈ ಕೆಂಪ್ ಬಿಲ್ಡಿಂಗ್ಗೆ ಬರ್ತಾವಂಥ ಅರಿವಿನಿಂದ ನಾವು ಕೆಲಸ ಮಾಡ್ತೀವಿ. ತಾವು ಈ ಕೆಂಪ್ ಬಿಲ್ಡಿಂಗ್ನಲ್ಲಿ ನಿಂತು ನಿರ್ಣಯ ಮಾಡುವಾಗ ಇದೆಲ್ಲ ಹೋಗೋದ್ರಲ್ಲಿ ನಮ್ಮ ಕಡೆನೇ ಬರ್ತಿದೆ ಅಂತ ತಾವು ಕೂಡ ಮಾತಾಡ್ತೀರಿ. ಹೀಗಾಗಿ ನಾವು ನಿಮ್ಮನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು, ನೀವು ಕೂಡ ನಮ್ಮನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಬಿಕಾಸ್ ವಿ ಆರ್ ಪೀಪಲ್ ರಿಪ್ರೆಸೆಂಟೇಟಿವ್ಸ್, ಇಟ್ಸ್ ಅ ಪೀಪಲ್ ವಾಯ್ಸ್. ಈಗ ಜುಡಿಷಿಯಲಿ ಆಗಲಿ, ಲೆಜಿಸ್ಲೇಚರ್ಸ್ ಆಗಲಿ, ಎಕ್ಸಿಕ್ಯೂಟಿವ್ ಆಗಲಿ 100% ಇಂಡಿಪೆಂಡೆಂಟ್ ಕೆಲಸ ಮಾಡೋಕ್ಕಾಗಲ್ಲ. ದೇ ಆರ್ ಇಂಟರ್ನಲ್ ಕನೆಕ್ಟೆಡ್. ಅಂದಾಗ ಮಾತ್ರ ಯಶಸ್ವಿ ಆಗ್ತದೆ. ಮತ್ತು ಹೆಚ್ಚಿನ ರೋಲ್ ಇರುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್ ಮೇಲೆ. ಈಗ ಮುಖ್ಯಮಂತ್ರಿಯಾಗಿ ನನಗೆ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇದೆ ಏನು ಮಾಡಬೇಕು ಅಂತ. ಆದರೆ ಕೆಲವು ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ಗೆ ಕಾನ್ಸ್ಟಿಟ್ಯೂಷನಲ್ ಇನ್ಸುಲೇಷನ್ ಇದೆ, ಮ್ಯಾಂಡೇಟ್ ಇಲ್ಲ ಅವ್ರಿಗೆ ಇನ್ಸುಲೇಷನ್ ಇದೆ. ಹೀಗಾಗಿ ಇಫ್ ಇಟ್ ಈಸ್ ಹ್ಯುಮ್ಯಾನಿಟಿಯಿಂದ ನೋಡುವಂಥ ವ್ಯಕ್ತಿಗಳಿದ್ರೆ ಪರವಾಗಿಲ್ಲ. ಒನ್ ಅಪ್ಮನ್ಶಿಪ್ ಅಂತಂದರೆ ಆವಾಗ ಇಲೆಕ್ಟೆಡ್ ಸರ್ಕಾರವೂ ಕೂಡ ಬಿದ್ದು ಹೋಗುವಂಥದ್ದು, ಇಲೆಕ್ಟೆಡ್ ಸರ್ಕಾರಗಳು ಪಲ್ಟಿ ಆಗುವಂಥದ್ದು, ಇವೆಲ್ಲವೂ ಕೂಡ ನಾವು ನೋಡ್ತೀವಿ. ಹೀಗಾಗಿ ಮಾನ್ಯ ಸಭಾಧ್ಯಕ್ಷರೇ, ನನಗೆ ಒಂದು ವಿಶ್ವಾಸ ಇರುವಂಥದ್ದು ಇವತ್ತಿನ ಯಂಗ್ಸ್ಟರ್ಸ್ ಮೇಲೆ ಭಾಳಷ್ಟು ಚಿಂತನೆಯಲ್ಲಿ ಬದಲಾವಣೆ ಆಗ್ತಾಯಿದೆ. ಅದರಲ್ಲಿ ವಿಶೇಷವಾಗಿ ಟೆಕ್ನಾಲಜಿ ಬಂದ ಮೇಲೆ ಮೊದಲೆಲ್ಲ ವಿಧಾನಸಭೆಯಲ್ಲಿ ಏನು ನಡೀತಿದೆ ಅಂತ ಮರ್ದಿವ್ಸ ಪೇಪರ್ನಲ್ಲಿ ಏನು ಬರ್ತದೆ ಅಷ್ಟೇ ಗೊತ್ತಾಗ್ತಿತ್ತು. ಈಗ ಲೈವ್ ಗೊತ್ತಾಗ್ತದೆ, ಎಲ್ಲರ ಮೊಬೈಲಲ್ಲಿ ಗೊತ್ತಾಗ್ತದೆ. ಈ ಹೊಸ ಆವಿಷ್ಕಾರಗಳು, ಟೆಕ್ನಾಲಜಿ ಬಹಳಷ್ಟು ಸರಿಯೋ ತಪ್ಪೋ ಎರಡೂ ದೃಷ್ಟಿಯಿಂದ ಜನ ಎಲ್ಲದರ ಬಗ್ಗೆ ಮಾತನಾಡುವಂಗಾಗಿದೆ, ಎಲ್ಲದರ ಬಗ್ಗೆ ಕಮೆಂಟ್ ಮಾಡುವಂಗಾಗಿದೆ. ಮತ್ತು ಅತಿ ಹೆಚ್ಚು ಸ್ಕ್ರೂಟ್ನಿಗೆ ಒಳಗಾಗೋರು ಯಾರಪ್ಪ ಅಂತಂದರೆ ನಮ್ಮಂಥ ರಾಜಕಾರಣಿಗಳು, ನಾವು ನೀವೆಲ್ಲರೂ ಸೇರಿ. ಒಂದು ರೀತಿಯಿಂದ ಒಳ್ಳೆಯದು, ಆ ಭಯ ಇದೆ ಜನರ ಸ್ಕ್ರೂಟಿನಿಯಲ್ಲಿ ನಾವು ಇದ್ದೇವೆ ಅನ್ನೋದು. ಇನ್ನೊಂದು ರೀತಿಯಲ್ಲಿ ವಿ ಆರ್ ಸೋ ಮಚ್ ಎಕ್ಸ್ಪೋಸ್ಡ್ ದಟ್ ಸಮಟೈಮ್ಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪರ್ಫಾರ್ಮ್. ಬಟ್ ಅದರ ಮಧ್ಯೆನೂ ಕೂಡ ನಾವು ಪರ್ಫಾರ್ಮೆನ್ಸ್ ಮಾಡಲೇಬೇಕು. ಈಗ ಚುನಾವಣೆಯ ಸುಧಾರಣೆ ಬಗ್ಗೆ ತಾವು ಹಲವಾರು ವಿಚಾರಗಳನ್ನು ಹೇಳಿದ್ದೀರಿ.
ಭಾಳ ಪ್ರಾಕ್ಟಿಕಲ್ ಆಗಿ ಏನೆಲ್ಲ ನಡೆದಿದೆ, ಏನು ಮಾಡಬೇಕನ್ನೋ ಎರಡು ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ ತಾವು ಹೇಳಿದ್ದೀರಿ. ಇದಲ್ಲದೆ ಹೊಸ ಹೊಸ ವಿಚಾರಗಳು ಇವತ್ತು ಚರ್ಚೆಯಲ್ಲಿಲ್ಲ, ಇಲ್ಲಿ ಬಂದಿದೆ. ರೈಟ್ ಫ್ರಾಮ್ ಎಲೆಕ್ಟ್ರಲ್ ರಿಫಾರ್ಮ್ಸ್ ಅನ್ನುವಂಥ ದೊಡ್ಡ ವಿಷಯದಿಂದ ಹಿಡಿದು ಜನಸಾಮಾನ್ಯರ ಮತದಾರ ಏನು ವಿಚಾರ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ತಾವು ಹೇಳಿದ್ದೀರಿ. ಒಂದು ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಒಂದು ಸರ್ಟನ್ ಪರ್ಸೆಂಟೇಜ್ ಇನ್ಫ್ಲೂಯೆನ್ಸಿಗೆ ಒಳಗಾಗ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಅದು ಅವರವರ ಪರಿಸ್ಥಿತಿ ಮೇಲೆ. ಬಟ್ ಸಾಮಾನ್ಯವಾಗಿ ನಾನು ಒಬ್ಬ ಮತದಾರನಾಗಿ ನಾನು ಆ ಸ್ಥಾನದಲ್ಲಿ ನಿಂತು ನಾನು ಚಿಂತನೆಯನ್ನು ಮಾಡಿದರೆ ಪ್ರತಿಯೊಬ್ಬ ಮತದಾರರಿಗೆ ಒಂದು ಇದು ಇರ್ತದೆ, ಏನು, ನನ್ನ ಮತ ಗೆಲ್ಲಬೇಕು ಅಂತಿರ್ತದೆ. ನಾನು ಯಾರಿಗೆ ಮತ ಹಾಕ್ತೇನೆ ಅವ್ರು ಗೆಲ್ಲಬೇಕನ್ನುವಂಥದ್ದು ಒಳಗಡೆ ಒಂದು ಇದ್ದೇ ಇರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಎಷ್ಟೇ ಇದು ಹೆಂಗಂದರೆ ನಮಗೆ ಆತಂಕ, ಇಲೆಕ್ಷನ್ ನಿಂತವ್ರಿಗೆ, ಎಲ್ಲಿ ನಾನು ಇದನ್ನು ಮಾಡದಿದ್ದರೆ ಸೋಲ್ತೇನೋ, ಅದನ್ನು ಮಾಡದಿದ್ದರೆ ಸೋಲ್ತೇನೋ, ಈ ಥರದ ವ್ಯವಸ್ಥೆಗಳನ್ನು ಮಾಡಲಿಲ್ಲ ಸೋಲ್ತೇನೆ ಅನ್ನುವಂಥ ಆತಂಕಕ್ಕಾಗಿ ಹೆಚ್ಚು ನಾವು ಮಾಡ್ತೇವೆ. ಅವಶ್ಯಕತೆಗಿಂತ ಹೆಚ್ಚು ನಾವು ಭಾಳ ಜೋರಾಗಿ ಓಡೋಕ್ಕೆ ಪ್ರಯತ್ನ ಮಾಡ್ತೇವೆ. ಮತದಾರ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾನೆ. ಕೊನೆ ಗಳಿಗೆಯಲ್ಲಿ ಯಾರ ಹತ್ರ ಏನು ತೊಗೊಳ್ತಾರೋ ಬಿಡ್ತಾರೋ, ಕೆಲವರು ಪ್ಯೂರ್ಲಿ ಅದರ ಇನ್ಫ್ಲೂಯೆನ್ಸಲ್ಲಿ ಇರ್ಬೋದು ಅಂತ ನಾನೇನು ಅಳಗಲಿಲ್ಲ. ಆದರೆ ಬಹಳ ಜನ ಏನು ತೊಗೊಂಡ್ರು ಕೂಡ ತಮ್ಮ ಮನಸ್ಸಿನಲ್ಲಿ ಏನಿದೆ ಅದೇ ಕೆಲಸವನ್ನು ಅವ್ರು ಮಾಡ್ತಾರೆ. ಎಲ್ಲಿವರೆಗೂ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮದು ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಫಸ್ಟ್ ಅರ್ಥ ಆಗಬೇಕಾಗಿರುವಂಥದ್ದು ರಾಜಕೀಯ ಪಕ್ಷಗಳಿಗೆ. ಬಿಕಾಸ್ ನಮ್ಮದು ಪಾರ್ಟಿ ಬೇಸ್ಡ್ ಆರ್ ಪಾರ್ಟಿ ಓರಿಯೆಂಟೆಡ್ ನಮ್ಮದು ಡೆಮಾಕ್ರಸಿ. ನಾವು ಆಯ್ಕೆ ಆದರೂ ಕೂಡ ನಮ್ಮ ಪಾರ್ಟಿ ಆಯ್ಕೆ ಆಗಬೇಕು, ನಮ್ಮ ಪಾರ್ಟಿಯಲ್ಲಿ ಮತ್ತೆ ನಾವು ಆಯ್ಕೆ ಆಗಬೇಕು ಅಂದಾಗ ಮಾತ್ರ ನಮಗೆ ಸ್ಥಾನ ಸಿಗುವಂಥದ್ದು. ಇಟ್ಸ್ ಅ ಪಾರ್ಟಿ ಬೇಸ್ಡ್ ಡೆಮಾಕ್ರಸಿ. ಮೋಸ್ಟ್ ಪಾಪ್ಯುಲರ್ ಲೀಡರ್ ಮೈಟ್ ನಾಟ್ ಬಿ ಎಲೆಕ್ಟೆಡ್ ಬೈ ದ ಪಾರ್ಟಿ. ದ ಮೋಸ್ಟ್ ಪಾಪ್ಯುಲರ್ ಲೀಡರ್ ಮೈಟ್ ಬಿ ನ್ಯಾಚುರಲ್ ಚಾಯ್ಸ್ ಆಫ್ ದ ಪಾರ್ಟಿ. ಭಾಳ ಸತಿ ನಾವು ನೋಡ್ತೀವಿ, ನಿಮ್ಮ ಲೀಡರು ಎಲ್ಲರೂ ಕೂಡ ಅವ್ರನ್ನ ಆಯ್ಕೆ ಮಾಡಬೇಕಂತ ಪ್ರಯತ್ನ ಮಾಡಿದರು. ಸೋನಿಯಾ ಗಾಂಧಿ ಅವ್ರನ್ನ, ಮನಮೋಹನ್ ಸಿಂಗ್ ಅವರು ರೇಸಲ್ಲೇ ಇರಲಿಲ್ಲ, ಹಿ ಬಿಕೇಮ್ ಪ್ರೈಮ್ ಮಿನಿಸ್ಟರ್. ಅದೇ ಬಂದರು. ಈ ಥರ ಹಲವಾರು ಉದಾಹರಣೆ. ಪಿ ವಿ ನರಸಿಂಹರಾವ್ ರಿಟೈರ್ ಆಗ್ತೇನೆ ಅಂತೇಳಿ ಲೈಬ್ರರಿಲ್ಲ ಶಿಫ್ಟ್ ಮಾಡಿದ್ರು, ಹೊಳ್ಳಿ ಪ್ರಧಾನಮಂತ್ರಿ ಆದರು. ದೇವಿಲಾಲ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಪಾರ್ಲಿಮೆಂಟ್ರಿ ಬೋರ್ಡಲ್ಲಾಗಿ MPs ಮೀಟಿಂಗ್ನಲ್ಲಿ ಎಲ್ಲರೂ ದೇವಿಲಾಲ್ ಹೆಸರಲ್ಲಿ, ದೇವಿಲಾಲ್ ಎದ್ದು ನಿಂತು ವಿ ಪಿ ಸಿಂಗ್ ಹೆಸರು ಹೇಳಿದರು. ಸೊ ವಿ ಹ್ಯಾವ್ ಸೀನ್ ಆಲ್ ದಿಸ್ ಕೈಂಡ್ ಆಫ್ ಡೆವಲಪ್ಮೆಂಟ್ಸ್. ಹೀಗಾಗಿ ಏನು ಈ ಪ್ರಜಾಪ್ರಭುತ್ವದಲ್ಲಿ ಕೆಲವು ಫ್ಲೆಕ್ಸಿಬಿಲಿಟೀಸ್ ಇದ್ದಾವೆ, ಅವುಗಳು ಬೇರೆ ಬೇರೆ ಥರದ ಒಂದು ಆಟವನ್ನು ನೋಟವನ್ನು ನಾವು ನೋಡೋಕ್ಕೆ ಸಿಕ್ಕಿದೆ. ಇವತ್ತು ನಿರ್ದಿಷ್ಟವಾಗಿ ಈ ಸಂದರ್ಭದಲ್ಲಿ ಹಿಂಗೆ ನಡ್ಕೋಬೇಕು ಅಂತ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಆಗೋದಿಲ್ಲ. ಆದ್ದರಿಂದ ಒಂದು ನನಗೆ ಎರಡು ಹೋಪ್ಸ್ ಇರೋದು ಮನೆಯಲ್ಲಿ. ಒಂದು, ತೆಳ ಹಂತದ ಮತದಾರ ತನ್ನ ಆತ್ಮಸಾಕ್ಷಿಯನ್ನು ಉಳಿಸ್ಕೊಂಡಿದ್ದಾನೆ. ಮೇಲ ಹಂತದಲ್ಲಿ ಯುವಕರು ಹೊಸ ಹೊಸ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಈ ದೇಶ, ನಾವು ಇಡೀ ಜಗತ್ತಿನಲ್ಲಿ ನಮ್ಮದೇನಿದೆ, ನಾವು ಇತರಂತೆ ಮುಂದೆ ಬರಬೇಕು, ನಮಗೂ ಕೂಡ ಅವಕಾಶಗಳು ಬೇಕು, ನಮ್ಮ ಹಕ್ಕೇನಿದೆ ಅನ್ನುವಂಥ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತೇನಾಗಿದೆ, ದ ಗ್ರೇಟೆಸ್ಟ್ ಸಿನ್ ಈಸ್ ಕರಪ್ಷನ್. ಕೇವಲ ವ್ಯಕ್ತಿಗಳು ಅಷ್ಟೇ ಅಲ್ಲ, ಸಿಸ್ಟಮ್ ಅಷ್ಟೇ ಅಲ್ಲ, ಇವತ್ತು ಜನರನ್ನು ಕೂಡ ಕರಪ್ಷನ್ ಮಾಡುವಷ್ಟು ಮಟ್ಟಿಗೆ ಇವತ್ತು ಇದೆಲ್ಲ ನಡೀತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಇದು ಬದಲಾವಣೆಗೆ ದಾರಿ ಮಾಡಿಕೊಡ್ತದೆ. ಅತಿ ಆದಾಗ ಬದಲಾವಣೆ ಆಗಲೇಬೇಕು. ಈ ಕಾಲನೂ ಕೂಡ ಬರ್ತದೆ. ಅದಕ್ಕೆ ಪೂರಕವಾಗಿ ನಾವು ನಮ್ಮ ಚಿಂತನೆಯನ್ನು, ನಡವಳಿಕೆಯನ್ನು, ನಮ್ಮ ಆ್ಯಕ್ಷನ್ಗಳ ಮೇಲೆ, ನಮ್ಮ ನಿರ್ಧಾರಗಳ ಮೇಲೆ ನಾವು ಜನರ ಮೇಲೆ ಪ್ರಭಾವವನ್ನು ಬೀರಬೇಕಾಗಿದೆ. ಕ್ರೆಡಿಬಿಲಿಟಿ ಬಹಳ ಮುಖ್ಯ.
ಪ್ರಜಾಪ್ರಭುತ್ವದಲ್ಲಿ ಒಬ್ಬ ನಾಯಕತ್ವನಿಗೆ ಕ್ರೆಡಿಬಿಲಿಟಿ ಮತ್ತು ಅಕ್ಸೆಪ್ಟಬಿಲಿಟಿ ಇವೆರಡೂ ಕೂಡ ಬಹಳ ಮುಖ್ಯ. ಕ್ರೆಡಿಬಿಲಿಟಿ ಅವನ ಒಂದು ಸ್ಟ್ರೆಂಗ್ತ್, ಅಕ್ಸೆಪ್ಟಬಿಲಿಟಿ ಅದು ಜನಶಕ್ತಿ, ಅವನ ಮೇಲಿರುವಂಥ ಪ್ರೀತಿ. ಇವೆರಡೂ ಕೂಡ ಬಹಳ ಮುಖ್ಯ. ಇವು ಎರಡೂ ಇರುವಂಥ ನಾಯಕತ್ವ ಎಲ್ಲ ಸ್ತರಗಳಲ್ಲಿ, ಎಲ್ಲ ರಂಗದಲ್ಲಿ. ಮಾನ್ಯ ಸಭಾಧ್ಯಕ್ಷ, ಇನ್ನೊಂದು ಹೇಳ್ತೀನಿ, ನಾನು ಕೇವಲ ಚುನಾವಣೆಗಳ ಶುದ್ಧೀಕರಣ ಆದರೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನೇನು ನಂಬಿಲ್ಲ. ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕ ವಲಯದಲ್ಲಿ ಸಿವಿಲ್ ಸೊಸೈಟಿ ಏನಾಗಿದೆ ಇವತ್ತು ನಮ್ಮದು? ಯಾವ ರಾಜ್ಯದಲ್ಲಿ, ಯಾವ ನಗರದಲ್ಲಿ ಸಿವಿಲ್ ಸೊಸೈಟಿ ಇವತ್ತು ಆ್ಯಕ್ಟಿವ್ ಆಗಿದೆ? ಮೊದಲೆಲ್ಲ ಬಹಳ ದೊಡ್ಡ ಪ್ರಮಾಣದ ಸಿವಿಲ್ ಸೊಸೈಟಿ ಇತ್ತು, ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಸಿವಿಲ್ ಸೊಸೈಟಿ ಇತ್ತು. ಅದು ನಮಗೆ ಒಂದು ರೀತಿಯಲ್ಲಿ ಗಾರ್ಡಿಯನ್ ಆಗಿ ಕೆಲಸ ಮಾಡ್ತಿತ್ತು. ಇವತ್ತು ಸಿವಿಲ್ ಸೊಸೈಟಿ ಇಲ್ದಂತಾಗಿದೆ, ಭಯ ಇಲ್ಲ. ಮೊದಲಿನವರೆಲ್ಲರೂ ಇಲ್ಲಪ್ಪ ನಮ್ಮ ಹಿರಿಯರು ಏನು ಅನ್ಕೊತಾರೆ, ನಾನು ಹಿಂಗೆ ನಡ್ಕೊಂಡ್ರೆ ನಮ್ಮ ಹಿರಿಯರು ಏನು ಅನ್ಕೊತಾರೆ, ನಾನು ಸ್ವಲ್ಪ ಎದಿ ಸಟಿಸ್ಕೊಂತಾರೆ ಜನ ಎಷ್ಟು ಸೊಕ್ನವು ಅಂತಾರೆ ಅಂತ ಹೇಳಿ ಅಲ್ಲಿಂದ ಪ್ರಾರಂಭವಾಗಿ ಆ ಸೂಕ್ಷ್ಮತೆಯ ನಡವಳಿಕೆ ನಮ್ಮದಿತ್ತು. ಇವತ್ತು ಅದೆಲ್ಲವಿಲ್ಲ, ಸಿವಿಲ್ ಸೊಸೈಟಿ ಇಲ್ಲ. ಒಪಿನಿಯನ್ ಹೆಂಗಾಗ್ತದೆ? ಮತ್ತು ವಿರೋಧ ಪಕ್ಷದ ನಾಯಕರು ಪಾರ್ಟಿಸಿಪೇಟರಿ ಡೆಮಾಕ್ರಸಿ ಬಗ್ಗೆ ಹೇಳಿದರು, ಆಗಬೇಕದು. ಬರೀ ಮತವನ್ನು ಕೊಡೋದ್ರಿಂದ ಮಾತ್ರ ಡೆಮಾಕ್ರಸಿನ ನಾವು ಉಳಿಸ್ತೇವಂತಲ್ಲ. ಮತವನ್ನು ಕೊಟ್ಟಂಥ ವ್ಯಕ್ತಿಗಳು, ವ್ಯವಸ್ಥೆ ಮತ್ತು ಸರ್ಕಾರಗಳು ಇದೇ ಥರ ನಡ್ಕೊಳ್ಬೇಕು ಅನ್ನುವಂಥ ಆಗಿಂದಾಗ ಎಲ್ಲ ಹಂತದಲ್ಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಆಗ್ತದೆ, ಇಲ್ಲದಿದ್ರಾಗಲ್ಲ. ಪಾರ್ಟಿಸಿಪೇಟರಿ ಡೆಮಾಕ್ರಸಿ ಈಸ್ ಎ ಎಸೆನ್ಸ್ ಆಫ್ ದ ಡೆಮಾಕ್ರಸಿ ಟು ಬಿ ಲೈವ್ ಆಸ್ ವೆಲ್ ಆಸ್ ಇಟ್ ಶುಡ್ ಬಿ ಹೆಲ್ದಿ. ಬರೀ ಜೀವಂತವಾಗಿದ್ದರೆ ಸಾಲದು, ಅದು ಆರೋಗ್ಯಕರವಾಗಿ ಇರಬೇಕು. ಅದೇ ಈ ಉದ್ದೇಶ ಈ ಚರ್ಚೆದು. ಈ ಹಿನ್ನೆಲೆಯಲ್ಲಿ ನಾನೇನು ಹೇಳಬಯಸ್ತೀನಿ ಅಂತಂದರೆ, ಇವತ್ತು ಈ ಎಲ್ಲ ಚರ್ಚೆಗಳೇನಾಗಿದ್ದಾವೆ, ನಾನು ಸಭಾಧ್ಯಕ್ಷರಿಗೆ ಒಂದು ನಿಮಿಷಪ್ಪ, ಸಭಾಧ್ಯಕ್ಷರಿಗೆ ಒಂದು ಸಣ್ಣ ಮನವಿಯನ್ನು ಮಾಡ್ತಾ ಇದ್ದೇನೆ. ಈ ಎಲ್ಲ ಚರ್ಚೆಗಳೇನಾಗಿದ್ದಾವೆ ಇದರ ಒಂದು ಸಾರಾಂಶ ಮಾಡಿ, ಒಂದು ಪ್ರಿಂಟ್ ಮಾಡಿ ಚಿಂತನೆಗೆ ಹಚ್ಚಬೇಕು. ಇದು ಕೇವಲ ಈ ಸಭೆಯ ಚರ್ಚಾ ವಸ್ತು ಅಲ್ಲ, ಈ ಸಭೆಯ ಹೊರಗಡೆಯೂ ಕೂಡ ಚರ್ಚೆ ಆಗ್ಬೋದು. ಮತ್ತು ಕಾರ್ಪೊರೇಟ್ ಡೊನೇಷನ್ಸ್, ಪೊಲಿಟಿಕಲ್ ಪಾರ್ಟಿ, ಇವೆಲ್ಲವೂ ಕೂಡ ಮೊದಲಿಂದ ಬಂದಿದ್ದಾವೆ. ಅಪ್ ಟು 70s ಕಾರ್ಪೊರೇಟ್ಸು ಇರಲಿಲ್ಲ, ಯಾರೂ ಇರಲಿಲ್ಲ. ಬಟ್ ಇನ್ಫ್ಲೂಯೆನ್ಸ್ ಆಫ್ ಲೀಡರ್ಸ್ ಆನ್ ಡಿಫ್ರೆಂಟ್ ಸೆಕ್ಟರ್ಸ್ ಇದ್ದೇ ಇತ್ತು. ಇನ್ಕ್ಲೂಡಿಂಗ್ ಮಹಾತ್ಮ ಗಾಂಧೀಜಿಯವರು ದೇಶದ ಒಳಿತಿಗಾಗಿ ಬಜಾಜ್ ಅವರ ಒಂದು ಸ್ನೇಹವು ಕೂಡ ಇಟ್ಟುಕೊಂಡಿದ್ದರು. ಜಮ್ಶೇಡ್ಪುರ್ನಲ್ಲಿ ಸುದೀರ್ಘವಾದಂಥ ಸ್ಟ್ರೈಕ್ ಆಯಿತು ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿಯಲ್ಲಿ, ಸುದೀರ್ಘವಾದಂಥ ಸ್ಟ್ರೈಕ್. ಇಟ್ ವಾಸ್ ದ ಫಸ್ಟ್ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿ ಇನ್ ದ ಕಂಟ್ರಿ. ಅದು ಫೇಲ್ ಆಗಬಾರ್ದು ಅಂತ ಅವತ್ತಿನ ಆತ್ಮನಿರ್ಭರ. ಅದು ಬ್ರಿಟಿಷರು ಈ ದೇಶದಿಂದ ಹೊರಗೆ ಹೋಗೋದಕ್ಕೆ ಕೇವಲ ಪೊಲಿಟಿಕಲ್ ಚಳವಳಿ ಅಲ್ಲ, ಒಂದು ದುಡಿಯೋ ವರ್ಗ ಯಾವಾಗ ತಿರುಗಿ ಬಿತ್ತು, ಬಾರ್ಡೋಲಿ ರೈತ ಸತ್ಯಾಗ್ರಹ, ವೆಸ್ಟ್ ಬೆಂಗಾಲ್ ಚಂಪಾರನ್ನ ಟೀ ಪ್ಲಾಂಟೇಶನ್ ವರ್ಕರ್ಸ್, ಆವಾಗ ಅವ್ರಿಗೆ ಅನ್ನಿಸ್ತು ಇನ್ನು ದುಡಿಯೋ ವರ್ಗ ತಿರುಗಿ ಬಿದ್ದರಿಂದ ಮಾಡೋಕ್ಕಾಗಲ್ಲ. ಒಂದು. ಎರಡನೇದಾಗಿ ನಮ್ಮ ದೇಶದಲ್ಲಿ ನಾವು ಐರನ್ ಆ್ಯಂಡ್ ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡಿದ್ವಿ. ನಮ್ಮ ದೇಶದಲ್ಲಿ ನಾವು ಬಟ್ಟೆಯನ್ನು ನಾವೇ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಎಲ್ಲ ವಸ್ತುಗಳನ್ನ ನಾವು ಮಾಡೋಕ್ಕೆ ಶುರು ಆದವಾಗ ಅವ್ರ ಬಿಸ್ನೆಸ್ ಇಂಟ್ರೆಸ್ಟ್ ಮುಂದೆ ನಡೆಯೋದಲ್ಲ ಅಂತ ಗೊತ್ತಾಯಿತು, ಜನ ಜಾಗೃತಿ ಆಗಿರೋ ಅಂತ ಗೊತ್ತಾಯಿತು. ಎಲ್ಲ ಹಲವಾರು ಕಾರಣಗಳಿಂದ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದು. ಯಾವಾಗ ಲೈಬಿಲಿಟಿ ಅಂತ ಆಯಿತು ಅವಾಗ ಬಿಟ್ಟು ಹೋಗಿದ್ದಾರೆ. ಆ ಜಮ್ಶೇಡ್ಪುರ ಚಳವಳಿ 106 ದಿವಸ ನಡೆದಾಗ ಗಾಂಧೀಜಿಯವರಲ್ಲಿ ಬರ್ತಾರೆ. ಆ ವರ್ಕರ್ಸ್ಗೆ ಹೇಳ್ತಾರೆ, ನಿಮ್ಮ ಕಷ್ಟ ನನಗೆ ಗೊತ್ತಿದೆ, ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇದು ಯಶಸ್ವಿ ಆಗಬೇಕು, ನಿಮ್ದು ಏನೇ ಇದ್ರೂ ಕೂಡ ಅವ್ರು ಸರಿಪಡಿಸ್ತಾರೆ. ಈಗ ಸದ್ಯಕ್ಕೆ ನೀವೆಲ್ಲರೂ ಕೂಡ ಮತ್ತೆ ಕೆಲಸಕ್ಕೆ ಮರಳಬೇಕು ಅನ್ನುವಂಥ ಮಾತನ್ನು ಅವತ್ತು ಹೇಳಿದ್ರು. ಹೀಗೆ ದೇಶದ ಅಭಿವೃದ್ಧಿಗಾಗಿ
ಉದ್ಯೋಗಪತಿಗಳು ಒಂದು ಸಂಬಂಧ ಸ್ವತಂತ್ರ ಪೂರ್ವದಲ್ಲಿಯೂ ಕೂಡ ಇತ್ತು. ಆದರೆ ಸ್ವಚ್ಛವಾಗಿರುವಂಥ ಒಂದು ಸಂಬಂಧ ಇತ್ತು, ಸ್ವಚ್ಛವಾದಂಥ ಒಂದು ಸಂಬಂಧ ಇತ್ತು, ಪಾರದರ್ಶಕವಾದಂಥ ಸಂಬಂಧ ಇತ್ತು. ಬರ್ಬರ್ತಾ ವೆಸ್ಟೆಡ್ ಇಂಟ್ರೆಸ್ಟ್ ಕ್ರೀಪಿನ್ ಆಯಿತು. ಲೈಸೆನ್ಸ್ ರಾಜ್ಯ ಇದ್ದಾಗ ಕೆಲವರಿಗೆ ಲೈಸೆನ್ಸು ಕೊಡುವಂಥದ್ದು ಅಥವಾ ಇದ್ದ ಲೈಸೆನ್ಸ್ ಬಿಟ್ಟು ಇನ್ನೊಬ್ರಿಗೆ ಸಿಗದಂಥ ವ್ಯವಸ್ಥೆಗಳಿತ್ತು. ನಮ್ಮ ದೇಶದಲ್ಲಿ ಕಾರ್ ಮ್ಯಾನುಫ್ಯಾಕ್ಚರ್ಸ್ ಇಬ್ಬರೇ, ಸುಮಾರು 30-40 ವರ್ಷ. ಇನ್ನೊಬ್ಬರು ಬರೋದಕ್ಕೆ ಕೊಡಲಿಲ್ಲ. ಅವ್ರು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದನ್ನು ಉಪಯೋಗ ಮಾಡುವಂಥ ಪರಿಸ್ಥಿತಿ ಇತ್ತು. ನಾನು ಹಂಗೆ ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದೀನಿ. ಮುಂದೆ ಪಾಲಿಫೈಬರ್ಸ್ ಪೊಲಿಟಿಕ್ಸ್ ಬಂತು. ಅಲ್ಲಿ ಬಹಳ ದೊಡ್ಡ ಪ್ರಮಾಣದ ರಾಜಕಾರಣ ನಡೀತು. ಇದೇ ರಾಜ್ಯದ ಒಂದು ಲೈಸೆನ್ಸ್ ಇತ್ತು, ಪಾಲಿಯಾರ್ನ್ ಮ್ಯಾನುಫ್ಯಾಕ್ಚರಿಂಗ್. ಅವತ್ತಿನ ಸಂದರ್ಭದಲ್ಲಿ ಭಾಳ ಸಣ್ಣದು, ಅದು 110 ಕೋಟಿ ರೂಪಾಯಿ. ಅವತ್ತು ಅದೇ ದೊಡ್ಡದು. 1980ರಲ್ಲಿ ಪಾಲಿಯಾರ್ನ್ ಲೈಸೆನ್ಸು KSIIDCಯಲ್ಲಿತ್ತು. ಅದಕ್ಕೆ ಓಪನ್ ಆಗಿ ಇನ್ವಿಟೇಷನ್ ಮಾಡಿದರು, ನೋಟಿಫಿಕೇಶನ್ ಮಾಡಿದರು, ಹಾಕಿದ್ರು. ಅದರಲ್ಲಿ ಇಬ್ಬರು ಮೇನ್ ಪ್ಲೇಯರ್ಸ್ ಇದ್ದರು. ಒಬ್ಬರು ಮುಂಚಿತವಾಗಿ ಹಾಕಿದ್ರು ಮತ್ತು ಆಗಲೇ ಆ ಫೀಲ್ಡಲ್ಲಿದ್ದರು. ಅವ್ರ ಅರ್ಹತೆ ಮೇಲೆ ಅವ್ರು ಕೊಡಬೇಕಾಗಿತ್ತು. ಆಮೇಲೆ ಇನ್ನೊಬ್ಬರು ಬಂದು ಇಲ್ಲ ನಮಗೆ ಬೇಕು ಅಂತ. ಮುಖ್ಯಮಂತ್ರಿಗಳು ಒಂದು ಮೆರಿಟ್ ಮೇಲೆ ಮಾಡೋಕ್ಕೆ ತಯಾರಿದ್ದರೂ ಕೂಡ ಅವತ್ತಿನ ಶಕ್ತಿಗಳು ಅದನ್ನು ನಿಲ್ಲಿಸಿದರು. ಅಷ್ಟು ಪ್ರಭಾವ ಆ ಒಂದು ಕಾರ್ಪೊರೇಟ್ ಇಂಡಸ್ಟ್ರಿಗೆ ಇವತ್ತಿತ್ತು. ಅದಾದ ಮೇಲೆ ಮುಂದೆ ಬಂದಂಥ ಸರ್ಕಾರ ಮೆರಿಟ್ ಮೇಲೆ ಯಾರಿಗೆ ಕೊಡಬೇಕಾಯ್ತು ಅವ್ರು ಕೊಟ್ಟ ಮೇಲೆ ಆ ವ್ಯಕ್ತಿ ಬಂದು ಹೇಳ್ತಾರೆ, ನೀವು ಲೈಸೆನ್ಸ್ ಏನೋ ಕೊಟ್ಟಿದ್ದೀರಿ, ಬಟ್ ಐ ವಿಲ್ ಸಿ ದ್ಯಾಟ್ ದಿಸ್ ಫ್ಯಾಕ್ಟ್ರಿ ಡಸಂಟ್ ಕಮ್ ಅಂತ. ಬರೋಕ್ಕಾಗಲಿಲ್ಲ. ದಟ್ ಈಸ್ ದಿ ಇನ್ಫ್ಲೂಯೆನ್ಸ್ ಆಫ್ ಕಾರ್ಪೊರೇಟ್ ಇವನ್ ದೋಸ್ ಡೇಸ್. ನಮ್ಮ ಪಬ್ಲಿಕ್ ಸೆಕ್ಟರ್ನ, ಪ್ರಾಫಿಟ್ ಮೇಕಿಂಗ್ ಪಬ್ಲಿಕ್ ಸೆಕ್ಟರ್ನ ಅಲ್ಪ ದುಡ್ಡಿನಲ್ಲಿ ತಗೊಂಡು ಹೋಗಿರುವಂಥ ಉದಾಹರಣೆ ಇದೆ, ರಾಜ್ಯದಲ್ಲಿದೆ, ನಮ್ಮ ಕಣ್ಣು ಮುಂದೆ ಇದೆ. ಸೊ ಕಾರ್ಪೊರೇಟ್ ಇನ್ಫ್ಲೂಯೆನ್ಸು ಬೇರೆ ಬೇರೆ ರೀತಿಯಲ್ಲಿ ಮೊದಲಿಂದನೂ ಕೂಡ ಇದ್ದಾವೆ. ಅದೇನು ಇವತ್ತಿನ ಬಂದಿದೆ ಅಂತಲ್ಲ, ಆದರೆ ಇವತ್ತು ಸ್ಕೇಲ್ ದೊಡ್ಡದಾಗಿದೆ ಅಷ್ಟೇ. ಆದ್ದರಿಂದ ಈ ನೆಕ್ಸಸ್ ಇದೆಯಲ್ಲ, ಈಗ ಬಾಂಡ್ಸ್ ಬಗ್ಗೆ ಮಾತಾಡಿದ್ರಿ. ಬಾಂಡ್ಸು ಬ್ಯಾಂಕ್ ಥ್ರೂ ಬಂದಿದ್ದರಿಂದ ಈ ಫಿಗರ್ಗಳು ನಿಮ್ಗೆ ಗೊತ್ತಿದೆ. ಮೊದಲೆಲ್ಲ ಕ್ಯಾಶಲ್ಲಿದ್ದಾಗ ಯಾವ ಫಿಗರ್ ಯಾರು ಗೊತ್ತು? ಒಂದು ನಿಮಿಷ ಲೆಟ್ ಮಿ ಕಂಪ್ಲೀಟ್. ಯಾರು ಗೊತ್ತು? ನಾನು ಇವ್ರು ಅಂತ ಹೇಳೋದಿಲ್ಲ. ಯಾರ್ಯಾರು ಸರ್ಕಾರದಲ್ಲಿ ಇರ್ತಾರೋ, ಯಾರು ಸಹಾಯ ಮಾಡಿರ್ತಾರೋ. ಎಲೆಕ್ಷನ್ ಫಂಡ್ ರೇಸರ್ಸೇ ಇದ್ದರು. ಎಲೆಕ್ಷನ್ ಫಂಡ್ ರೇಸರ್ಸ್ ಅಂತ ಇದ್ದರು, ಭಾಳ ಫೇಮಸ್ ಆಗಿದ್ದರು. ಎಲ್ಲ ಪಾರ್ಟಿಯಲ್ಲಿದ್ದರು, ಒಂದೇ ಪಾರ್ಟಿ ಅಂತಲ್ಲ. ಮುಂಬೈದಲ್ಲಿ ಜಾರ್ಜ್ ಫರ್ನಾಂಡಿಸ್ ಎಲೆಕ್ಷನ್ ನಿಂತಾಗ ಅವರು SK ಪಾಟೀಲ್ ಅಂತ, ಹಿ ವಾಸ್ ಅ ಗ್ರೇಟೆಸ್ಟ್ ಜಾಯಿಂಟ್. SK ಪಾಟೀಲ್, ಲೇಬರ್ ಲೀಡರ್ ಜಾರ್ಜ್ ಫರ್ನಾಂಡಿಸು. ಅದೇ, ಹಿ ವಾಸ್ ಅ ಟಾಲೆಸ್ಟ್ ಲೀಡರ್ ಆಫ್ ಕಾಂಗ್ರೆಸ್ ಪಾರ್ಟಿ. ಸೊ nobody thought that he will be defeated. ಜಾರ್ಜ್ ಫರ್ನಾಂಡಿಸ್ ಡಿಫೀಟೆಡ್ ಹಿಮ್. ಹೀಗೂ ಕೂಡ ಉದಾಹರಣೆಗಳಿದ್ದಾವೆ. ಹೀಗಾಗಿ ಬಹಳ ನಮ್ಮ ಪ್ರಜಾಪ್ರಭುತ್ವ ಪಾಸಿಟಿವ್ನೂ ಇದೆ, ಕೆಟ್ಟು ಹೋಗಿರುವಂಥ ನೆಗೆಟಿವ್ ಉದಾಹರಣೆನೂ ಇದೆ. ಇದರ ಮಧ್ಯೆನೂ ಕೂಡ ನಾವು ಹೋಪ್ಸನ್ನು ಕಳ್ಕೋಬಾರ್ದು. ಇನ್ನು ಹೇಳಕ್ಕೆ ಹೋದರೆ ಬೇಕಾದಷ್ಟು ವಿಚಾರಗಳು ನಮ್ಮ ಮನದಾಳದಲ್ಲಿ ಬರ್ತದೆ. ಆದರೆ ಅದಲ್ಲ, ಈಗ ನಾವೆಲ್ಲರೂ ಸೇರಿ ಸ್ವಲ್ಪ ಆದ್ರೂ ನಾವು ಇದರ ಸುಧಾರಣೆಗೆ ನಮ್ಮ ಕಾಣಿಕೆಯನ್ನು ಹೆಂಗೆ ಕೊಡ್ಬೋದು ಅನ್ನುವಂಥ ಚಿಂತನೆಯನ್ನು ಮಾಡಬೇಕು. ನಾವೆಲ್ಲರೂ ಖಂಡಿತವಾಗೂ ಇಲೆಕ್ಷನ್ ನಿಲ್ಲೋದು, ಸರ್ಕಾರ ಮಾಡೋದು, ದಿಸ್ ಆಲ್ ಪಾರ್ಟ್ ಆಫ್ ದಿ ಪವರ್ ಪೊಲಿಟಿಕ್ಸ್. ನೋಬಡಿ ಕ್ಯಾನ್ ಡಿನೈ ಇಟ್. ನಾವು ನಮ್ಮಷ್ಟಕ್ಕೆ ನಾವು ಆತ್ಮವಂಚನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಆ ಪವರನ್ನು
ಪೀಪಲ್ ಪೊಲಿಟಿಕ್ಸ್ಗೆ ನಾವು ಬಳಕೆ ಮಾಡಿದರೆ ಬಹಳಷ್ಟು ಶುದ್ಧೀಕರಣ ಆಗ್ತದೆ, ವ್ಯವಸ್ಥೆ ಸುಧಾರಣೆ ಆಗ್ತದೆ, ಕೊನೆಗೆ ಜನರಿಗೆ ವಿಶ್ವಾಸ ಬರ್ತದೆ. ಯಾವತ್ತು ಜನರಿಗೆ ಒಳ್ಳೆತನಕ್ಕೆ ಗೆಲುವಾಗ್ತದೆ ಅನ್ನೋ ವಿಶ್ವಾಸ ಬಂದಾಗ ಸುಧಾರಣೆ ಪ್ರಾರಂಭ ಆಗ್ತದೆ. ಈಗಾಗಲೇ ಹಲವಾರು ಸುಧಾರಣೆಗಳು ಬಂದಿದೆ, ಇನ್ನಷ್ಟು ಸಂಶೋಧನೆ ಭಾಳ ಮುಖ್ಯ. ನಾವು ಎಲೆಕ್ಟ್ರಲ್ ರಿಫಾರ್ಮ್ಸ್ ಬಗ್ಗೆ ಮಾತಾಡಿದ್ವಿ, ಲಾ ರಿಫಾರ್ಮ್ಸ್ ಬಗ್ಗೆ ಮಾತಾಡಿದ್ದೇವೆ, ಜುಡಿಷಿಯಲ್ ರಿಫಾರ್ಮ್ಸ್ ಬಗ್ಗೆ ಮಾತನಾಡಿದ್ದೇವೆ. ಹೀಗಾಗಿ ಕಾಲಕ್ಕೆ ಅದರ ಅವಶ್ಯಕತೆ ಇದೆ, ಈ ಥರ ಚರ್ಚೆನೂ ಕೂಡ ಅವಶ್ಯಕತೆ ಇದೆ. ನಮ್ಮ ಪಾತ್ರ ಏನನ್ನುವಂಥ ಆತ್ಮಾವಲೋಕನವನ್ನು ಮಾಡಿ ನಾವು ಸರಿಯಾದ ದಾರಿಯಲ್ಲಿ ನಾವು ಪ್ರತಿಯೊಬ್ಬರು ಹೆಜ್ಜೆಯನ್ನಿಟ್ಟರೆ ಕಲೆಕ್ಟಿವ್ ಆಗಿ ಖಂಡಿತವಾಗೂ ಒಳ್ಳೆಯ ದಿನಗಳು ಬರ್ತದೆ. A politician has a eye on next election, a statesman has an eye on next generation. ಇದು ಲೋಕಸಭಾ ಸ್ಪೀಕರ್ ಒಬ್ಬರು ಹೇಳಿದ್ದು. ಇದರಿಂದ ನಾವು ರಾಜಕಾರಣಿ ಅಂತ ಪ್ರಾರಂಭ ಆದರೂ ಕೂಡ ಕನಿಷ್ಠ ಒಂದು ಹಂತ ಆದ ಮೇಲೆ ನಾವು ಮುತ್ಸದ್ದಿಯ ರಾಜಕಾರಣವನ್ನು ಮಾಡಬೇಕು, ಮುಂದಿನ ಜನಾಂಗದ ಬಗ್ಗೆ ಚಿಂತನೆ ಮಾಡಬೇಕು, ಈ ದೇಶದ ಭವಿಷ್ಯ ಬಗ್ಗೆ ಚಿಂತನೆಯನ್ನು ಮಾಡಿ ಈ ಇಲೆಕ್ಟ್ರಲ್ ಸುಧಾರಣೆಯಿಂದ ದೇಶಕ್ಕೆ ಒಳಿತು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಇದರಲ್ಲಿ ಹಲವಾರು ಸಲಹೆಗಳನ್ನು ನಾವು ಕೊಡೋಕ್ಕೆ ಸಾಧ್ಯತೆ ಇದೆ. ತಾವು ಮತ್ತೊಂದು ಅವಕಾಶ ಕೊಟ್ಟರೆ ಖಂಡಿತವಾಗೂ